ನಮ್ಮಿಂದ ಏನಿದೆ ಇದು ಇದೇ ಹಶ್ಯಂ ಅಂತೇಳಿ ರೆಸ್ಟೋರೆಂಟು. ಇಲ್ಲಿ ಫೇಮಸ್ ಇದು. ನೋಡೋಣ ಬನ್ನಿ ಏನು ಸಿಗಿದೆ ಏನಿದೆ ಅಂತೇಳಿ. ರೇನ್ಬೋ ಸ್ಟ್ರೀಟ್ ಏನಿದೆ ಇಲ್ಲಿ ಸಿಟಿಯಿಂದ ಸ್ವಲ್ಪ ಹೊರಗಡೆ ಇದೆ, ಔಟ್ಸ್ಕಟ್ಟಲ್ಲಿ. ಯಾಕಂದರೆ ಪಬ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಇಸ್ಲಾಮಿಕ್ ಸಿಟಿಯಲ್ಲಿ ಲೀಗಲ್ ಇಲ್ಲ. ಹಶ್ಯಂ ರೆಸ್ಟೋರೆಂಟ್ ಏನಿದೆ ಸೊ ಅದು ಸಿಟಿ ಡೌನ್ ಟೌನಲ್ಲಿ ಇದೆ ಒಳಗಡೆ. ಸೊ ಇವಾಗ ಪ್ರೆಸೆಂಟು ನಮಗೆ ಒಂದು ಬ್ರೆಡ್ಡು ಮತ್ತು ಈ ಸಲಾಡ್ ತಂದು ಕೊಟ್ಟಿದ್ದಾರೆ. ಹುಮ್ಮೂಸ್ ಇನ್ನೂ ಬಂದಿಲ್ಲ. ಸೊ ಹುಮ್ಮೂಸ್ ಬಂದಮೇಲೆ ತೋರಿಸ್ತೀನಿ. ಜಾರ್ಡನಿಗೆ ಬಂದಿದ್ದೀರಾ ಆ್ಯಂಡ್ ಅಮಾನಿಗೆ ಬಂದಿದ್ದೀರಾ ಅಂತ ಹೇಳಿದರೆ ಹುಮ್ಮೂಸ್ ಮಾತ್ರ ಟ್ರೈ ಮಾಡಲೇಬೇಕು. ಸೊ ನೀವು ಜಾರ್ಡನಿಗೆ ಬಂದು ಹುಮ್ಮೂಸ್ ಟ್ರೈ ಮಾಡಲಿಲ್ಲ ಅಂದರೆ ಫಲಾಫಲ್ ಟ್ರೈ ಮಾಡಲಿಲ್ಲ ಅಂದರೆ ಜಾರ್ಡನ್ಗೆ ಎದಕ್ಕೆ ಬಂದ್ರಿ ನೀವು. ಇದೇ ಹುಮ್ಮೂಸ್ ಅಂತ ಹೇಳ್ತಾರೆ. ಸೊ ಒಂಥರ ಕ್ರೀಮಿ ಇರುತ್ತೆ ಆ್ಯಂಡ್ ಅದರಲ್ಲಿ ಈ ಥರ ಇದಕ್ಕೇನಂತಾರೆ ಗೊತ್ತಿಲ್ಲ ನನಗೆ. ಸೊ ಏನಂತಾರೆ ಕಮೆಂಟ್ ಮಾಡಿ. ಆ್ಯಂಡ್ ಬ್ರೆಡ್ ಕೊಟ್ಟಿದ್ದಾರೆ ಆ್ಯಂಡ್ ಸಲಾಡ್ ಕೊಟ್ಟಿದ್ದಾರೆ. ಸಲಾಡಲ್ಲಿ ಯಾವುದೋ ಒಂದು ಇದು ಕೊಟ್ಟಿದ್ದಾರೆ ಆ್ಯಂಡ್ ಆನಿಯನ್ ಕೊಟ್ಟಿದ್ದಾರೆ. ಫಸ್ಟ್ ಬೈಟ್ ತೊಗೊಳ್ಳೋಣ ನಿಮ್ಮ ಮುಂದೆ. ಫುಲ್ಲು ಹುಳಿಯಾಗಿದೆ, ಏನೂ ಗೊತ್ತಿಲ್ಲ. ಚೆನ್ನಾಗಿದೆ ಟೇಸ್ಟು. ಫಲಾಫಲ್ ತಿನ್ನೋಕ್ಕಿಂತ ಇದೆ ಸ್ವಲ್ಪ ಚೆನ್ನಾಗಿದೆ ಟೇಸ್ಟು. ನನ್ನ ಕೈಲಂದ್ರೂ ತಿನ್ನೋಕ್ಕಾಗ್ತಾಯಿಲ್ಲ ಎಲ್ಲ. ಇಲ್ಲಿ ಸ್ವಲ್ಪ ಜನಗಳಿದ್ದಾರೆ. ಇದು ಹುಮ್ಮೂಸ್ ಜೊತೆ ಫಲಾಫಲ್ ಆರ್ಡರ್ ಮಾಡಿದ್ದಾರೆ, ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದಾರೆ. ಸೊ ಅಷ್ಟೆಲ್ಲ ಹೆಂಗೆ ತಿಂತಿದ್ದಾರೆ ಗುರು. ಸೊ ಈ ರೆಸ್ಟೋರೆಂಟ್ ಎಷ್ಟು ಫೇಮಸ್ ಇದೆ ಅಂತ ಹೇಳಿದ್ರೆ ಭಾಳಷ್ಟು ಸೆಲೆಬ್ರಿಟೀಸ್ ಬಂದಿದ್ದಾರೆ ಆ್ಯಂಡ್ ಭಾಳ ಜನ ಬಂದು ಇಲ್ಲಿ ಫೋಟೋ ತಸ್ಕೊಂಡು ನಮ್ಮ ಫೋಟೋನ ಇಲ್ಲಿ ಫ್ರೇಮ್ ಮಾಡಿ ಹೋಗ್ತಾರೆ. ಅಷ್ಟು ಫೇಮಸ್ ಇದೆ ಇದು ರೆಸ್ಟೋರೆಂಟು. ಇಲ್ಲಿ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಫಲಾಫಲ್ ಅಂತೇಳಿ. ಇಲ್ಲಿ ಆಲ್ರೆಡಿ ಮಾಡಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಆಟೋಮೆಟಿಕ್ ಮಾಡೋಕ್ಕೆ ಮಷಿನ್ ಇಟ್ಕೊಂಡಿದ್ದಾರೆ. ಮಷಿನಲ್ಲಿ ಹಾಕಿ ಆಟೋಮೆಟಿಕ್ಕಾಗಿ ತಾವೇ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಇಲ್ಲಿ ಫಲಾಫಲ್ ಮತ್ತು ಫ್ರೆಂಚ್ ಫ್ರೈಸ್ನ ಮಾಡ್ತಾರೆ. ಒಂದು ರೆಸ್ಟೋರೆಂಟ್ ಇದೆ ಇಲ್ಲಿ ಸ್ವೀಟ್ ತಿನ್ಬೇಕಂತ ಹೇಳಿದ್ರೆ ಬಹಳ ಹೈಪ್ ಇದೆ ಈ ಸ್ವೀಟಿಗೆ. ನೋಡಿ ಯಾವ ತರ ಜನಗಳು ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಲೈನ್ ನಿಂತ್ಕೊಂಡು ತಗೋಬೇಕಾಗುತ್ತೆ ಇಲ್ಲಿ ಸ್ವೀಟು. ಸೊ ನೀವೇನಾದ್ರೂ ಅಮಾನಿಗೆ ಬಂದ್ರೆ ಈ ಕುನಾಫಾ ಸ್ವೀಟ್ನ ಮರೆಯೋಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಇದನ್ನ ತಿನ್ಲಾರ್ದಂಗೆ ಹೋದ್ರೆ ನಿಮ್ಮ ಜಾರ್ಡನ್ ಟ್ರಿಪ್ ಅನ್ಸಕ್ಸಸ್ಫುಲ್ ಆಗುತ್ತೆ. ಇದನ್ನ ಬಂದು ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ ನೀವು. ಅಮಾನಲ್ಲಿ ಸಿಟಿ ಸೆಂಟ್ರಲಲ್ಲೇ ಇದೆ ಇದು. ಏನೋ 1 JD ಅಂತ ತೊಗೊಂತಾರೆ ಸ್ವೀಟಿಗೆ. ತೊಗೊಂಡ್ರೆ ಒಂದ್ಸಲ ತಿಂದರೆ ಸಾಕು, ಹೊಟ್ಟೆ ತುಂಬಿಡುತ್ತೆ ನಿಮಗೆ. ಮತ್ತೆ ಬೇರೆ ಏನು ತಿನ್ನೋದು ಬೇಕಾಗಿಲ್ಲ. ಫುಲ್ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ ನೋಡ್ಬೋದು. ನಮ್ಮಿಂದ ಎಲ್ಲರೂ ಜನಗಳು ನಿಂತಿದ್ದಾರೆ. ಸೊ ಮುಂದೆನೂ ಇದ್ದಾರೆ. ಸೊ ಹಿಂಗೆ ಹೋಗಿ ರೈಟಿಗೆ ಹೋಗಬೇಕು. ಸೊ ಅಲ್ಲೂ ಇನ್ನೂ ದೊಡ್ಡ ಲೈನ್ ಇದೆ. ಹಾಫ್ ಕ್ವಾರ್ಟರ್ ಕಿಲೋ. ನೋಡ್ಬೋದು ಫುಲ್ ಕೆಳಗಡೆ ಚೀಸ್ ಇದೆ ಇದು. ಸೊ ಚೀಸು ಮೇಲೆ ಶಾವಿಗೆ ಹಾಕಿರ್ತಾರೆ. ಸಖತ್ತಾಗಿದೆ ಗುರು. ಫುಲ್ ಏನಪ್ಪ ಅಂದರೆ ಮೆಲ್ಟ್ ಆಗ್ತಾ ಇದೆ ಬಾಯಲ್ಲಿ ಹೋದ್ರೇ ಆ ಥರ ಇದೆ. ಫುಲ್ ಚೀಸು ಮತ್ತು ಮೇಲೆ ಶಾವಿಗೆ ಹಾಕಿದ್ದಾರೆ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಮೇಲೆ. ಸೊ ಮೆಲ್ಟ್ ಆಗ್ತಾ ಇದೆ. ಬಾಯಲ್ಲಿ ಹಾಕ್ಕೊಂಡ್ರೆ ಮೆಲ್ಟ್ ಆಗಿಬಿಡುತ್ತೆ. ನೋ ಕಳೆದ 7 ದಿನಗಳಿಂದ ನಾನು ಎಲ್ಲಿದ್ದನಪ್ಪ ಅಂತ ಹೇಳಿದ್ರೆ ಈ ಹಾಸ್ಟೆಲಲ್ಲಿದ್ದೆ, ಈ ಹೋಟೆಲಲ್ಲಿ. ಸೊ ಈ ಹೋಟೆಲ್ದು ಸೀನ್ಸ್ ನೋಡ್ಬೋದು. What's up? He's vibing. Just got back from church. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಅಡುಗೆ ಮಾಡಬೇಕು, ಯಾವ ಥರ ಸರ್ವೈವ್ ಆಗಬೇಕು ಬೇರೆ ಬೇರೆ ಕಂಟ್ರಿಲಿ ಅಂತೇಳಿ. ಸೊ ನೀವು ಇಲ್ಲಿ ಹೊರಗಡೆ ಬಂದರೆ, ಬೇರೆ ದೇಶಕ್ಕೆ ಬಂದರೆ ನಿಮ್ಗಂತೂ ಇಂಡಿಯನ್ ಫುಡ್ ಸಿಗಲ್ಲ. ಸೊ ಈ ಥರ ಹೋಟೆಲಲ್ಲಿ ಕಿಚನ್ ಇರುತ್ತೆ ನೋಡ್ಬೋದು. ತೋರಿಸ್ತೀನಿ ನೋಡಿ. ಸೊ ಈ ಥರ ಕಿಚನ್ ಇರುತ್ತೆ. ಇಲ್ಲಿ ಎಲ್ಲ ಇರುತ್ತೆ ನಿಮಗೆ ತೊಗೊಳಕ್ಕೆ. ಸೊ ಈ ಥರ ಒಂದು ಸ್ಟವ್ ಕೂಡ ಇರುತ್ತೆ. ಸೊ ಬೇಕಾದರೆ ಯೂಸ್ ಮಾಡ್ಕೋಬೋದು ನೀವು. ಸೊ ಈ ಥರ ಸ್ಟವಲ್ಲಿ ಒಂದು ಬೇಸನ್ ತೊಗೊಂಡು
ಸೊ ನಾನು ಇವಾಗ ನೂಡಲ್ಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ನಿನ್ನೆ ನಾನು ರೈಸ್ ಮಾಡಿದ್ದೆ ಆ್ಯಂಡ್ ಗೊಜ್ಜು ನಿಮಗೆ ವಾದಿರಮ್ಮ ಅಂತ ತೋರಿಸಿದ್ದೀನಿ. ಆ ಗೊಜ್ಜನ್ನ ನಾನು ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಸೊ ಈ ಥರ ನೀವು ಸರ್ವೈವ್ ಮಾಡಬೇಕು. ಇಲ್ಲಿ ಬೇರೆ ಕಂಟ್ರಿಲಿ ಬಂದರೆ ನೋಡ್ಬೋದು ಈ ಥರ ಒಂದು ಬೇಸನ್ ಇರುತ್ತೆ. ಇದನ್ನು ವಾಶ್ ಮಾಡ್ಕೊತೀನಿ ಫಸ್ಟು. ಇಲ್ಲಿ ಜನಗಳು ಯಾರಾದರೂ ಬರಲಿ ಆಲ್ಮೋಸ್ಟ್ ಬಂದು ಇಲ್ಲಿ ಅಡುಗೆ ಮಾಡ್ಕೊಂಡೇ ತಿಂತಾರೆ. ಯಾಕಂದರೆ ದುಡ್ಡು ಸೇವ್ ಮಾಡ್ಬೋದು. ಫುಲ್ ಕಾಸ್ಟ್ಲಿಗರು ಹೊರಗಡೆ ಹೋದರೆ ಥ್ರೂ 1 ಜೇಡಿ 2 ಜೇಡಿ ಆರಾಮಾಗಿ ಹೋಗ್ಬಿಡುತ್ತೆ ಒಂದು ಊಟಕ್ಕೆ. ನೀರು ಹಾಕಿದ್ದೀನಿ. ನೀರನ್ನ ಬಿಸಿ ಮಾಡಬೇಕು ಇವಾಗ. ಸ್ವಲ್ಪ ಹೊತ್ತು ಬಿಸಿಯಾಗಿ ಬಿಡೋಣ ಆ್ಯಂಡ್ ಅವಾಗ ಆಮೇಲೆ ನ್ಯೂಡಲ್ಸ್ ಹಾಕೋಣ ಇದರಲ್ಲಿ. ಆ್ಯಂಡ್ ನೋಡೋಣ ಯಾವ ಥರ ಆಗುತ್ತೆ ನಮ್ಮದು ಮ್ಯಾಗಿ ಅಂತೇಳಿ. ಇಲ್ಲಿ ಮ್ಯಾಗಿ ಅಂದ್ರೂ ಅಲ್ಲ. ಸೊ ನಿನ್ನೆ ಸೂಪರ್ ಮಾರ್ಕೆಟಿಂದ ಈ ಥರ ಒಂದು ಮ್ಯಾಗಿ, ಇಲ್ಲಿ ಲೋಕಲ್ ಮ್ಯಾಗಿ ಇದು, ಈ ಮ್ಯಾಗಿ ತಂದಿದ್ದೆ. ಹಾಕಿ ಕುಕ್ ಮಾಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ನೋಡೋಣ. ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ಬೇರೆ ಬೇರೆ ಇಲ್ಲಿ ಬಂದು ಕುಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನೋ ಇಟ್ಟಿದ್ದಾರೆ, ಓಟ್ಸ್ ಏನೋ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಚಾಯ್ ಮಾಡ್ತಾ ಇದ್ದಾರೆ. Veterans from the Yugoslav war basically cry even 20 years later about drama they did not process. Just say to hi my camera. Hello there. Good morning. ಸೊ ಇವನು ಆ್ಯಕ್ಚುಲಿ ಇಲ್ಲಿ ಬಂದಿದ್ದಲ್ಲ, ಇವನು ನ್ಯೂಜಿಲೆಂಡಿಂದ ಇಲ್ಲಿ ಸಿಕ್ಕಿದ್ದಾರೆ. ಬೇರೆ ಬೇರೆ ಕಂಟ್ರಿಯಿಂದ ಇದ್ದಾರೆ ಇಲ್ಲಿ ಜನಗಳು ಬಂದಿದ್ದಾರೆ, ಟ್ರಾವೆಲರ್ಸು. ಸೊ ಇಲ್ಲೊಂದು ಮ್ಯಾಗಿ ರೆಡಿ ಆಗಿದೆ ಆ್ಯಂಡ್ ಇಲ್ಲೊಂದು ಮೇಕಿಂಗಲ್ಲಿ ಇಟ್ಟಿದ್ದೀನಿ ಬಿಸಿನೀರು ಹಾಕಿ. ಇದು ಒಂದು ಹೋಟೆಲ್ದು ರಿಸೆಪ್ಷನ್ ಏರಿಯಾ. ಸೊ ಇಲ್ಲಿ ಬಂದು ಚಿಲ್ ಮಾಡ್ಬೋದು ಆ್ಯಂಡ್ ಬೇರೆ ಬೇರೆ ಜನಗಳು ಇಲ್ಲಿ ಬಂದು ಕುಂತು ಚಿಲ್ ಮಾಡ್ಬೋದು. ನಾವು ಮಾಡಿರೋ ಮ್ಯಾಗಿ ಯಾವ ಥರ ಇದೆ ಅಂತೇಳಿ ಟೇಸ್ಟ್ ಮಾಡೋಣ. ಇಂಡಿಯಾದಲ್ಲಿ ಮ್ಯಾಗಿ ಸಿಗುತ್ತಲ್ಲ, ಸೇಮ್ ಆ ಥರನೇ ಇದೆ. Hi everyone. Hi, your name? My name is Jonathan. I'm from Iraq, and he actually invited me for food. Yeah, I just can't- taste. Can't eat from Taste it. No, thank you. Just have a taste. Thank you so much. That's from the kindness of your heart, and I really appreciate it. Thank you, guys. Thank you so much. I'm David. Nice to meet you. David, David. My food as well. you are eating food from here only. Yeah. They're serving here. Yeah, from the How much they cost? 2 dinar. 2 dinar. So that's So- not bad. ಇಲ್ಲೇ ಹೋಟೆಲಲ್ಲೇ ನಿಮಗೆ ಬ್ರೇಕ್ಫಾಸ್ಟು ಸಿಗುತ್ತೆ 2 ದಿನಾರಲ್ಲಿ. 2 ದಿನಾರ್ ಅಂದರೆ ಒಂದು 250 ರುಪೀಸ್ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಸೊ 250 ರುಪೀಸಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ ಇಲ್ಲಿ. ಒಂದು ಮ್ಯಾಗಿ ಮಾಡಿದ್ನಲ್ಲ, ಅದು ಮ್ಯಾಗಿಗಿಂತ ಈ ಮ್ಯಾಗಿ ಸಕ್ಕತ್ತಾಗಿದೆ ಇವರು ನಿಜವಾಗ್ಲೂ. ಟೇಸ್ಟು ಇದು ಟೇಸ್ಟ್ ಸೇಮ್ ಒಂಥರ ಬಿರಿಯಾನಿ ಟೇಸ್ಟ್ ಬಂದಂಗೆ ಬರ್ತಾ ಇದೆ ನಮ್ಮದು ಇಂಡಿಯಾದು. ಸಕ್ಕತ್ತಾಗಿದೆ ಇದು. ಅದಕ್ಕಿಂತ ಇದು ಚೆನ್ನಾಗಿದೆ. ಇದರದ್ದು ಬ್ರ್ಯಾಂಡ್ ಹೆಸರು ತೋರಿಸ್ತೀನಿ ನೋಡಿ. ಇದನ್ನು ತಿಂತಾ ಇದ್ದೀನಿ ನಾನು, ರೆಡಿಮೇಡ್ ಮ್ಯಾಗಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತೇಳಿ ವಿಡಿಯೋ. ಆ್ಯಂಡ್ ಇನ್ನೂ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಯಾಕಂದರೆ ಭಾಳಷ್ಟು ವೀಡಿಯೋಗಳು ಬರ್ತಾ ಇದ್ದಾವೆ ಗುರು ನಿಮಗೋಸ್ಕರ. ಸೊ ಭಾಳ ಹೆಲ್ಪ್ಫುಲ್ ಆಗಿರ್ತವೆ ವೀಡಿಯೋಸು. Bye. ಬಾಯ್ ಬಾಯ್.